ಹಲೋ ಫ್ರೆಂಡ್ಸ್, ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ಬಂದುಬಿಟ್ಟು ನನಗೆ ಕ್ಯಾಂಪ್ ಡ್ಯೂಟಿ ಇತ್ತು. ಸೊ ಕ್ಯಾಂಪ್ ಡ್ಯೂಟಿಯಲ್ಲಿ ಅಂದರೆ ಮಾಮೂಲಿ ನೆಲಮಂಗಲದಲ್ಲಿ ಹಾಕಿದ್ರು. ಅಲ್ಲಿ ನೆಲಮಂಗಲದಲ್ಲಿ 2 ಯೂನಿಟ್ ಅಷ್ಟು ಕಲೆಕ್ಟ್ ಮಾಡಿದ್ವಿ. ಬಟ್ ಮಧ್ಯಾಹ್ನನೇ ನಾವು 2-2:30 ಥರ ಇನ್ನೊಂದು ಕಡೆ ಕ್ಯಾಂಪ್ ಇತ್ತು. ಸೊ ಅಲ್ಲಿಗೆ ಹೊರಟ್ವಿ. ಅದು ಯಾವುದು ಅಂತ ಹೋಗ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಇವಾಗ ಜಾತ್ರೆ ನಡೀತಾ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಹಾಕಿ ಮಧ್ಯಾಹ್ನ ಅಲ್ಲೋದ್ವಿ. ಈ ಬೆಟ್ಟನ ನೋಡ್ತಾ ಇದ್ರೆ ನನಗೆ ಏನು ಅನ್ನಿಸ್ತಪ್ಪ ಅಂದರೆ ರಾಮನಗರದಲ್ಲಿರುವಂಥ ಬೆಟ್ಟಗಳ ಥರನೇ ಅನ್ನಿಸ್ತಾ ಇತ್ತು. ಸುತ್ತ ಬೆಟ್ಟ ಗುಡ್ಡಗಳಿತ್ತು. ಇಲ್ಲಿ ಏನಂದರೆ ಜಾಸ್ತಿ ಏನಂತಾರೆ ಟ್ರಾನ್ಸ್ಪೋರ್ಟೇಷನ್ ಲಾರೀಸೇ ಓಡಾಡ್ತಾ ಇತ್ತು. ನೋಡೋದಕ್ಕೆ ಹೈವೇ ಬೇರೆ, ಮತ್ತು 2-3 ಏನಂತಾರೆ ಟೋಲ್ಸ್ ಸಿಗುತ್ತೆ. ಇದೆಲ್ಲ ನೋಡಿ, ಇದೆಲ್ಲ ನೋಡ್ತಾ ಇದ್ದಾಗ ನೀವು ಅಂದ್ಕೊಂಡಿರ್ತೀರ ಎಲ್ಲಿ ಹೋಗ್ತಿದ್ದೀರಾ ಅಂತ ಒಂದು ಐಡಿಯಾ ಬಂದಿರುತ್ತೆ, ಎಲ್ಲಿ ಹೋಗ್ತಿದ್ದೀವಿ ಅಂತ ಒಂದು ಐಡಿಯಾ ಬಂದಿರುತ್ತೆ. ಎಲ್ಲಿಯಪ್ಪ ಅಂದರೆ ಇದು ಬಂದುಬಿಟ್ಟು ತುಮಕೂರು ಹತ್ರ ಹೋಗಿದ್ದೀವಿ ಫ್ರೆಂಡ್ಸ್. ಇದು ತುಮಕೂರಲ್ಲಿ ನಡೀತಿರೋ ಜಾತ್ರೆ ಯಾವುದಂದರೆ ಸಿದ್ಧಗಂಗಾ ಮಠ. ಆ ಮಠದ ಹತ್ರ ಹೋಗಿ ರೀಚ್ ಆದಮೇಲೆ ಮಹಾದ್ವಾರದಿಂದ ಒಳಗೆ ಹೋಗಬೇಕು. ಬಟ್ ನಮಗೆ ಗೊತ್ತಿರಲಿಲ್ಲ ಕೂಪನ್ ತೊಗೋಬೇಕು ಅಂತೆಲ್ಲ. ಒಳಗೆಲ್ಲ ಎಂಟ್ರಿ ಎಲ್ಲ ಮಾಡಿಕೊಟ್ರು. ಬಟ್ ಅಲ್ಲಿ ನಿಮಗೆ ಹಾಕೋಕ್ಕೆ ಪರ್ಮಿಷನ್ ಇಲ್ಲ ಅಂತೇಳಿ ರಿಟರ್ನ್ ಕಳಿಸ್ಬಿಟ್ರು. ಸೊ ಅದೊಂಚೂರು ಬೇಜಾರಾಯಿತು. ಇಲ್ಲಿಂದ ಅಷ್ಟು ದೂರ ಹೋದ್ವಿ ಕ್ಯಾಂಪ್ ಮಾಡ್ಕೊಂಬರೋಣ ಅಂತ. ಬಟ್ ಅದು ಡಿಸಪಾಯಿಂಟ್ ಆಯಿತು. ಇಲ್ಲಿ ನೋಡಿ ಎತ್ತುಗಳು ಕೂಡ ಅಲ್ಲಿ ಸೇಲ್ಗಿಟ್ಟಿದ್ರು. ಅದನ್ನು ನೋಡಿ ಒಂಚೂರು ಖುಷಿ ಆಯಿತು ಅಂದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲ್ಲ ಚಿಕ್ಕದಾಗಿ ಸ್ಟಾಲ್ ಹಾಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಮಗೆ ಇಲ್ಲೊಂದು ಕಡೆ ಜಾಗ ಸಿಕ್ತು. ಬಟ್ ಇಲ್ಲಿ ಹಾಕಿದ್ದು ಅಲ್ಲಿ ಆ ಕಡೆ ಇರೋರಿಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ನಮಗೆ ಹಾಕಕ್ಕಲ್ಲಿ ಬಿಡಲಿಲ್ಲ. ಸೊ ರಿಟರ್ನ್ ಹೋಗಿ ಅಂತ ಹೇಳಿದ್ರು. ಆಮೇಲೆ ಹೋಗಿ ಮಾತಾಡಿಕೊಂಡು ಇಲ್ಲ ಹಾಕೋತೀವಿ ಒಂದು ಸ್ವಲ್ಪ ಇದು ಮಾಡಿ ಅಂತ ಏನೇನೋ ಕೇಳಿದ್ವಿ. ಬಟ್ ಆದರೂ ಅವ್ರು ಬಿಟ್ಕೊಡ್ಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಹಾಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟರು. ಅಲ್ಲೂ ಬೇಡ ಅಂತೇಳಿ ರಿಟರ್ನ್ ಬರಬೇಕಾದ್ರೆ ನೋಡಿದ್ದು ಜಾತ್ರೆ ಅಲ್ವಾ, ಜಾತ್ರೆಯಲ್ಲಿ ಎಲ್ಲ ಕಡೆನೂ ಮಂಡಕ್ಕಿ ಖಾರ ಬುಂದಿ ಎಲ್ಲ ಇಟ್ಟಿರ್ತಾರೆ. ಸೊ ಅದೆಲ್ಲ ಇತ್ತು. ಈವ್ನಿಂಗ್ ಬರಬೇಕಾದ್ರೆ ಏನಿಲ್ಲ ಅಂದರೆ ಟ್ರಾಫಿಕ್ ಜಾಮಿಂದ ಒಂದು 8-8:30 ಥರ ಆಗಿತ್ತು ಫ್ರೆಂಡ್ಸ್. ಬರಬೇಕಾದ್ರೆ ಈ ಸೀನ್ರಿ ನೋಡಿ ತುಂಬ ಖುಷಿ ಆಯಿತು. ಈ ಟ್ರಾಫಿಕ್ ಜಾಮಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಬೇಗನೆ ಬಂದ್ವಿ ಅಂತ ಅನ್ಕೋಬೇಕು. ಏನಪ್ಪ ಅಂದರೆ ಅಷ್ಟು ಟ್ರಾಫಿಕ್ಕು ಫ್ರೆಂಡ್ಸ್. ಎಲ್ಲ ಫ್ಲೈಓವರ್ ಕ್ಲೋಸ್ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು. ಅರ್ಧ ಗಂಟೆ ಬರೋದ್ರಲ್ಲಿ 1 ಅವರ್ ಬರೋ ಥರ ಟ್ರಾಫಿಕ್ ಜಾಮ್ ಆಗಿ ತೋರಿಸ್ತಿತ್ತು. ಕೊನೆಗೆ ನಾನು ನನ್ನ ವ್ಲಾಗ್ನ ಈ ಗೋಬಿ ತಿಂದಾದ್ಮೇಲೆ ಏನು ಮಾಡ್ತಾಯಿದ್ದೀನಿ, ಅವಾಗೇನಂದರೆ ಕಮ್ಮಿ